ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಈ ವಾರದ ವಾರಾಂತ್ಯದಲ್ಲಿ ಏನೆಲ್ಲ ಆಗುತ್ತೆ ಅದರ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಒಂದು ಡಬಲ್ ಟ್ವಿಸ್ಟ್ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಡಬಲ್ ಎಲಿಮಿನೇಷನ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಡಬಲ್ ಎಲಿಮಿನೇಷನ್ ಜೊತೆ ಈಗ ಒಂದಿಷ್ಟು ಗೆಸ್ಟ್ಗಳು ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವಾರದ ಪಂಚಾಯಿತಿ ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಹೇಳಿದರು ನೆಕ್ಸ್ಟ್ ವಾರ ನಾವು ಇರಲ್ಲ ಅಂತ. ಅದೇ ರೀತಿ ಈಗ ಕಿಚ್ಚ ಸುದೀಪ್ ಅವರು ಈ ವಾರ ಬರ್ತಾರೋ ಇಲ್ಲೋ ಅದರೊಂದು ಸ್ವಲ್ಪ ಡೌಟ್ ಇದೆ. ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನಮಗೆ ಸಿಕ್ಕಿಲ್ಲ. ಬಟ್ ಆದರೆ ಈಗ ಬಂದಿರುವಂಥ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ಡಿಫ್ರೆಂಟ್ ಆದ ಗೆಸ್ಟ್ಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರೇಮ್ ಅವರು ಬಂದಿದ್ದಾರೆ. ಪ್ರೇಮ್ ಪಿಕ್ಚರ್ಗೆ ಯಾರ್ಯಾರು ಇದ್ದಾರೆ ಅವರೊಂದಿಷ್ಟು ಹೀರೋಯಿನ್ಸ್ಗಳು ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಒಂದು ಟ್ವಿಸ್ಟ್ ಸಹ ಕೊಟ್ಟಿದೆ. ಏನಪ್ಪ ಅಂದರೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಒಂದು ಗ್ರೌಂಡಲ್ಲಿ ಒಂದು ಬೋರ್ಡ್ನ ಇಟ್ಟಿತ್ತು. ಅಲ್ಲಿ ಮನೆ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿಯವರು ಆ ಒಂದು ಬೋರ್ಡ್ನ ಬಿಸ್ತಾರೆ. ಆ ಬಿಸ್ತಲ್ಲಿ ಅದರಲ್ಲೊಂದು ಸೀಕ್ರೆಟ್ ಲೈನ್ಸ್ ಇರುತ್ತೆ. ಏನಪ್ಪ ಅಂದರೆ ಡಬಲ್ ಇವ್ಯಾಕ್ಷನ್ ಅಂತ ಇರುತ್ತೆ. ಅಂದರೆ ಈಗ ಈ ವಾರ ಬಿಗ್ ಬಾಸ್ ಮನೆಯಿಂದ 2 ಜನ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಆಲ್ಮೋಸ್ಟ್ ಇದು ನಾಳೆ ನಡೆಯುವಂಥ ಸಂಚಿಕೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್. ಯಾಕಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಇವತ್ತೇ ಅಪ್ಡೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಹೇಳ್ತಾ ಇದೆ, ನೀವು ಇಷ್ಟಪಡುವಂಥ ಅತಿಥಿಗಳು ಬಿಗ್ ಬಾಸ್ ಮನೆಗೆ ಆಲ್ರೆಡಿ ಆಗಮಿಸಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದೊಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಡಬಲ್ ಎಲಿಮಿನೇಷನ್ ಅದೊಂದು ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಲೈನ್ ನೋಡಿದ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಗಾಬರಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಟೋಟಲ್ ಆಗಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ. ಈಗ ಅವರಿಗೆಲ್ಲ ಫುಲ್ ಶಾಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಇವರ ಮಧ್ಯೆ ಕಾವ್ಯ ಅವರು ಸೇವ್ ಆಗಿದ್ದಾರೆ. ಯಾಕಪ್ಪ ಅಂದರೆ ಅವ್ರಿಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು. ಯಾಕಪ್ಪ ಅಂದರೆ ಈ ವಾರ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ರು. ಹಾಗಾಗಿ ಉಳಿದಂಥ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಈಗ 10 ಜನ ಸ್ಪರ್ಧೆಯಲ್ಲಿ ಯಾರು ಹೋಗ್ತಾರೆ ಅದರ ಒಂದು ದೊಡ್ಡ ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಡಬಲ್ ಎಲಿಮಿನೇಷನ್ ಇದೆಯಲ್ಲ, ಅದೊಂದು ಡಿಫ್ರೆಂಟ್ ಚಟುವಟಿಕೆಯಲ್ಲಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೀಗ ಬಿಗ್ ಬಾಸ್ ಮನೆಗೆ ಅಂದರೆ ಸ್ಪರ್ಧಿಗಳ ಫೇವ್ರೇಟ್ ಅತಿಥಿಗಳು ಸಹ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಭಾಗ್ಯ ತಾಂಡವ ಸೀರಿಯಲ್ನವರು ಸಹ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೇಮ್ ಮತ್ತು ರಿಷಾ ನಾರಾಯಣ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇವರ ಜೊತೆ 2 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ಕಾಮಿಡಿನೂ ಕೂಡ ನಡೀತಾ ಇದೆ, ಸ್ವಲ್ಪ ಫನ್ ಆಗೂ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಪ್ರೇಮ್ ಅವರು ಮುಖ್ಯ ದ್ವಾರದ ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ಅವರು ಏನು ಕಾಮಿಡಿ ಮಾಡ್ತಾ ಇದ್ದಾರಪ್ಪ ಅಂದರೆ, ಅಣ್ಣ ನಾನು ಈ ವಾರದ ಕ್ಯಾಪ್ಟನ್ ಅಣ್ಣ, ಈ ಮನೆಯ ಒಬ್ಬ ಕ್ಯಾಪ್ಟನ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಬಿಗ್ ಬಾಸ್ ಮನೆ ಒಳಗಡೆ ಬರಲ್ಲ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ. ಈಗ ಫ್ರೇಮ್ ಮತ್ತು ಅವ್ರ ಜೊತೆ ಬಂದಂತಹ ಕೆಲವೊಂದಿಷ್ಟು ಗೆಸ್ಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಎಲಿಮಿನೇಷನ್ನ ಒಂದು ಡಬಲ್ ಟ್ವಿಸ್ಟ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆ ಡಬಲ್ ಆದಂಥ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮೊದಲಿಗೆ ನಾಮಿನೇಟ್ ಆದಂಥ ಸ್ಪರ್ಧಿಗಳಿಗೆ ಅವರ ಮುಂದ್ಗಡೆ ಒಂದು ಟೇಬಲ್ನ ಇಟ್ಟಿದ್ದಾರೆ. ಅವರ ಮುಂದೆ ಒಂದು ಟೀ ಕಪ್ನ ಇಟ್ಟಿದ್ದಾರೆ. ಅಂದರೆ ಇವಾಗ ನಾವು ಹೀಗೆ ಬಿಸಿನೀರು ಹಾಕಿದ ತಕ್ಷಣ ಒಂದು ಡಿಸೈನ್ ಬರುತ್ತೆ, ಅಂದರೆ ಒಂದು ಫೋಟೋ ಬರೋದಾಗಿರಲಿ, ಆ ರೀತಿಯ ಒಂದು ಹೆಸರುಗಳು ಬರೋದಾಗಿರಲಿ, ಆ ರೀತಿಯ ಒಂದು ಕಾನ್ಸೆಪ್ಟ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಇವರು ನೀರು ಹಾಕಿದ ತಕ್ಷಣ ಯಾರು ಸೇಫ್ ಆಗಿದ್ದಾರೆ ಮತ್ತು ಯಾರು ಡೇಂಜರ್ ಆಗಿದ್ದಾರೆ ಅದರ ಬಗ್ಗೆ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಡೇಂಜರ್ ಆಗಿರುವಂಥ ಸ್ಪರ್ಧಿ ಯಾರು ಅದರಲ್ಲಿ ಡೇಂಜರ್ ಅಂತ ಬರ್ತಾರೆ, ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಮೇನ್ ಒಂದು ಟಾಪಿಕ್ಗಳನ್ನ ಅಷ್ಟೇ ತೋರಿಸಿದ್ದಾರೆ. ದಯವಿಟ್ಟು ಯಾರು ಇನ್ನು ಈ ಒಂದು ಪ್ರೋಮೋ ನೋಡಿಲ್ಲ, ಪ್ರೋಮೋ ಕೂಡ ಆಲ್ರೆಡಿ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಈ ಕಡೆ ಈ ಒಂದು ಕಾನ್ಸೆಪ್ಟಲ್ಲಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ನೆಕ್ಸ್ಟ್ ಇನ್ನೊಂದು ರೀತಿಯ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಅದು ಎಲಿಮಿನೇಷನ್ ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಇನ್ನೊಂದು ಗೇಮ್ ಕೂಡ ನಡೀತಾ ಇದೆ. ಯಾವ ರೀತಿಯಪ್ಪ ಅಂದರೆ ಈಗ ಡೇಂಜರ್ ಅಂತ ಯಾರಿಗೆಲ್ಲ ಬಂದಿರುತ್ತೆ ಅವ್ರನ್ನ ಇನ್ನೊಂದು ಗೇಮ್ನ ಆಡಿಸ್ತಾ ಇದ್ದಾರೆ. ಅಲ್ಲಿ ವೈಟ್ ಬೋರ್ಡ್ ಇರುತ್ತೆ, ಅದರಲ್ಲಿ ಒಂದು ಡೇಂಜರ್ ಅಂತ ಒಂದು ಬಣ್ಣನ ಬರೆದಿರ್ತಾರೆ. ಬಟ್ ಅದು ಇವ್ರಿಗೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಅವರ ಮುಂದೆ ಇರುವಂತಹ ಎಲ್ಲೋ ಕಲರ್ನ ಆ ಬೋರ್ಡಿಗೆ ಬರೆದಾಗ, ಅಂದರೆ ಹಚ್ಚಿದಾಗ ಯಾರು ಸೇಫು ಯಾರು ಡೇಂಜರ್ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾರು ಸೇಫ್ ಆಗ್ತಾರೆ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲ್ಲ. ಬಟ್ ಡೇಂಜರ್ ಅಂತ ಬಂದರೆ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಒಂದು ಲೈನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಇನ್ನೂ ಡೇಂಜರ್ ಝೋನಲ್ಲೇ ಇದ್ದಾರೆ, ಸೇಫ್ ಆಗುವಂತಹ ಒಂದು ಜಾಗಕ್ಕೆ ಬಂದಿಲ್ಲ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಒಂದು ಕಾನ್ಸೆಪ್ಟ್ಗಳು ನಡೀತಾ ಇದ್ದಾವೆ. ಬಟ್ ಈಗ ಕಿಚ್ಚ ಸುದೀಪ್ ಅವರು ಈ ವಾರ ಒಂದು ಪಂಚಾಯಿತಿ ನಡೆಸ್ಕೊಡ್ತಾರೆ ಇಲ್ವಾ ಅನ್ನೋದು ಡೌಟ್ ಆಗಿದೆ. ಬಟ್ ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಬಟ್ ಆದರೆ ಈಗ ಅವರು ಇಲ್ದವರು ಕೂಡ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಿಗ್ ಬಾಸ್ ಕೊಡ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು.
ಅಷ್ಟೇ ಅಲ್ಲದೆ ವೀಕ್ಷಕರೇ, ಪ್ರೇಮ್ ಅವರು ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ, ಬಿಗ್ ಬಾಸ್ ಯಾರನ್ನ ಕರ್ಕೊಂಡು ಹೋಗಬೇಕು, ಯಾರನ್ನ ಉಳಿಸಬೇಕು ಡೈರೆಕ್ಟಾಗಿ ಹೇಳಿಬಿಡಿ, ಸೊ ನಾನು ಇವಾಗಲೇ ಕರ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈಗ ಟೋಟಲ್ ಆಗಿ 4 ಜನ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಯಾರ್ಯಾರಪ್ಪ ಅಂದರೆ ಇಲ್ಲಿ ರಾಶಿಕಾ, ಸ್ಪಂದನ, ಧ್ರುವಂತ್ ಹಾಗೆ ಮತ್ತು ಸೂರಜ್ ಅವರು. ನಿಮಗೆಲ್ಲ ಗೊತ್ತಿರ್ಬೋದು, ಸೀಸನ್ 10ನಲ್ಲಿ ಅಂದರೆ ಬಿಗ್ ಬಾಸ್ ಸೀಸನ್ 10ನಲ್ಲಿ ಲಾಸ್ಟ್ ಫಿನಾಲೆ ಅಲ್ಲಿ ಒಂದು ಟಾಸ್ಕ್ ನಡೀತು. ಏನಪ್ಪ ಅಂದರೆ ಒಂದು ಎಲ್ಲ ಒಂದು ಸ್ಪರ್ಧಿಗಳನ್ನ ಕೂರಿಸಿ ಒಂದು ರೊಟೇಟ್ ರೀತಿಯಲ್ಲಿ ಒಂದು ಎಲಿಮಿನೇಷನ್ ನಡೀತು. ನಿಮಗೆಲ್ಲ ಗೊತ್ತಿರ್ಬೋದು ಆ ಒಂದು ಗೇಮ್ನಲ್ಲಿ. ಸೊ ವಿನಯ್ ಅವರು ಎಲಿಮಿನೇಷನ್ ಆಗ್ತಾರೆ. ಆ ರೀತಿಯ ಒಂದು ಕಾನ್ಸೆಪ್ಟ್ನ ಈಗ ತಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಮತ್ತು ಸ್ಪಂದನ, ರಾಶಿಕಾ, ಸೂರಜ್ ಈ 4 ಜನ ಸ್ಪರ್ಧಿಗಳನ್ನ ನಿಲ್ಲಿಸಿದ್ದಾರೆ. ಆ ಒಂದು ಬೋರ್ಡ್ ರೊಟೇಟ್ ಆಗ್ತಾ ಇರುತ್ತೆ, ಅವರು ನಿಂತಿರುವಂಥ ಸ್ಟೇಜು ರೊಟೇಟ್ ಆಗ್ತಾ ಇರುತ್ತೆ. ಅದರಲ್ಲಿ ಯಾರು ಇರಲ್ಲ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೀಸನ್ 10ನಲ್ಲಿ ಯಾರು ಈ ಒಂದು ಸೀನನ್ನು ನೋಡಿರ್ತೀರಾ, ಸೊ ಅದೇ ರೀತಿಯ ಒಂದು ಸೀನ್ ಕೂಡ ನಡೀತಾ ಇದೆ ಈಗ ಸೀಸನ್ 12ಅಲ್ಲಿ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ಈ ಒಂದು ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿ ಟ್ವಿಸ್ಟ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಒಬ್ಬೊಬ್ಬ ಸ್ಪರ್ಧಿನೂ ರೊಟೇಟ್ ಆಗ್ತಾ ಇರ್ತಾರೆ. ಇಲ್ಲಿ ಯಾರು ಹೋಗ್ತಾರೆ ಅನ್ನೋದು ತುಂಬ ಜನಕ್ಕೆ ಡೌಟ್ ಕೂಡ ಆಗುತ್ತೆ. ಯಾಕಪ್ಪ ಅಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ. ಈಗ ಈ 4 ಜನ ಮಾತ್ರ ಫೈನಲಲ್ಲಿ ಉಳಿದಿದ್ದಾರೆ ಅಂತ ಅನಿಸುತ್ತೆ. ಯಾರಪ್ಪ ಅಂದರೆ ಸೂರಜ್ ಮತ್ತು ಧ್ರುವಂತ್, ಸ್ಪಂದನ ಹಾಗೂ ರಾಶಿಕಾ, ಇವರಲ್ಲಿ ಏನಾದರೂ ನಾಮಿನೇಟ್ ಆಗುವಂಥ ಚಾನ್ಸಸ್ ಇದೆಯಾ? ಸೊ ನಿಮ್ಮ ಪ್ರಕಾರ ಈ 4 ಜನ ಸ್ಪರ್ಧಿಗಳಲ್ಲಿ ಯಾರು ನಾಮಿನೇಷನ್ ಅಂದರೆ ಅಷ್ಟೇ ಅಲ್ಲದೆ ವೀಕ್ಷಕರ, ಈ ಒಂದು ಕಾನ್ಸೆಪ್ಟಲ್ಲಿ ಸೊ 4 ಜನ ಸ್ಪರ್ಧಿಗಳು ಕೂಡ ಆ ಒಂದು ಸ್ಟೇಜ್ ಮೇಲೆ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾರು ಈ ಒಂದು ಫೈನಲ್ ಆಗಿ ಸ್ಟೇಜಲ್ಲಿ ಇರಲ್ಲ, ಸೊ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಲಾಸ್ಟ್ ವಿಟಿಯಲ್ಲಿ ಧ್ರುವಂತ್ ಅವರು ಇಲ್ಲದ ರೀತಿಯಲ್ಲಿ ತೋರಿಸಿದ್ದಾರೆ. ಬಟ್ ಇದು ಧ್ರುವಂತ್ ಅವರು ಹೋಗಿದ್ದಾರೆ ಇಲ್ಲ ಅಂತ ಅದ್ರ ಬಗ್ಗೆ ಕನ್ಫರ್ಮ್ ಇಲ್ಲ. ಯಾಕಪ್ಪ ಅಂದರೆ ಫಸ್ಟ್ನೇ ಒಂದು ವೀಡಿಯೋನ ಕಾಪಿ ಮಾಡಿ ಮತ್ತೆ ಹಾಕಿರ್ಬೋದು. ಬಟ್ ಇದೊಂದು ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಈ 4 ಜನರಲ್ಲಿ ಯಾರು ಹೋಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ ಯಾರು ಹೋಗ್ತಾರೆ ಅಂತ. ಬಟ್ ಇವತ್ತಿನ ಒಂದು ಎಪಿಸೋಡ್ ತುಂಬ ಚೆನ್ನಾಗಿದೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಈ ವಾರ ಡಬಲ್ ಎಲಿಮಿನೇಷನ್ ಆಗ್ತಾ ಇದೆ. ಸೊ ಈ ವಾರ 2 ಜನ ಸ್ಪರ್ಧಿ ಅಂದರೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಫಿನಾಲೆ ಕೂಡ ತುಂಬ ಹತ್ತಿರ ಆಗ್ತಾ ಇದೆ. ಸೊ ಹಾಗಾಗಿ ಇದರ ಮಧ್ಯೆ ಡಬಲ್ ಎಲಿಮಿನೇಷನ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗ್ಬೋದು. ಕಿಚ್ಚ ಸುದೀಪ್ ಅವರು ಕಳೆದ ವಾರ ಕೂಡ ಹೇಳಿದ್ದಾರೆ ಡಬಲ್ ಎಲಿಮಿನೇಷನ್ ಆಗುತ್ತೆ. ಇನ್ವಾರ ಪ್ರತಿ ವಾರ ಒಬ್ಬೊಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀರಾ, ಒಬ್ಬರು ಅಂತಲೂ ಹೇಳಿಲ್ಲ, ಟ್ರಿಬಲ್ ಆಗು ಹೋಗ್ಬೋದು, ಇಬ್ಬರು ಹೋಗ್ಬೋದು, ಇಲ್ಲ ಮಿಡ್ ವೀಕಲ್ಲೂ ಕೂಡ ಹೋಗ್ಬೋದು ಅಂತಲೂ ಕೂಡ ಹೇಳಿದರು. ಈ ಒಂದು ಟ್ವಿಸ್ಟಿಂದ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಗಾಬರಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕಪ್ಪ ಅಂದರೆ ತುಂಬ ಚೆನ್ನಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ವಾರ ಫ್ಯಾಮಿಲಿ ವೀಕ್ ಕೂಡ ಇತ್ತು, ತುಂಬ ಎಂಜಾಯ್ ಮಾಡ್ತಾ ಇದ್ರು ಕೆಲವೊಂದು ಸ್ಪರ್ಧಿಗಳು. ಬಟ್ ಈಗ ಎಂಜಾಯ್ ಮಾಡಿದ ಮೇಲೆ ಎಲಿಮಿನೇಷನ್ ಟ್ವಿಸ್ಟ್ ಕೊಟ್ಟ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಗಾಬರಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. 10 ಜನ ಸ್ಪರ್ಧಿಗಳಲ್ಲಿ ಕೆಲವೊಂದು ಜನ ಸ್ಪರ್ಧಿಗಳು ಸೇಫಲ್ಲಿ ಇದ್ದರು, ಕೆಲವೊಂದು ಜನ ಸ್ಪರ್ಧಿಗಳು ಡೇಂಜರ್ ಝೋನಲ್ಲಿ ಇದ್ರು ಅಂತಲೂ ಕೂಡ ಹೇಳ್ಬೋದು. ಫೈನಲಿ ಎಲಿಮಿನೇಷನ್ ಬಗ್ಗೆ ಸೊ ಈ 4 ಜನ ಸ್ಪರ್ಧಿಗಳನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೂರಜ್ ಮತ್ತು ರಾಶಿಕಾ, ಸ್ಪಂದನ ಹಾಗೂ ಧ್ರುವಂತ್ ಈ 4 ಜನ ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರು ಹೋಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಈ ಒಂದಿಷ್ಟು ಸ್ಪರ್ಧಿಗಳಲ್ಲಿ ಯಾರು ಮೊದಲು ಸೇವ್ ಆಗಬೇಕು ನಿಮ್ಮ ಅನಿಸಿಕೆನ ತಿಳಿಸಿ. ಸೊ ಇವತ್ತಿನ ಒಂದು ಪ್ರೋಮೋನ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ, ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಟೋಟಲಾಗಿ 2 ವಾರದಿಂದ ಯಾವುದೇ ರೀತಿಯ ಎಲಿಮಿನೇಷನ್ ಕೂಡ ನಡೆದಿರಲಿಲ್ಲ. ಬಟ್ ಈ ವಾರನ ಎಲಿಮಿನೇಷನ್ ಆಗುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ರಿ, ಫೈನಲಿ ಈಗ ಡಬಲ್ ಎಲಿಮಿನೇಷನ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ವೀಕ್ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ರು, ಒಳ್ಳೆ ಫನ್ನಾಗೂ ಇತ್ತು, ತುಂಬ ಖುಷಿಯಾಗಿದ್ರು. ಸೊ ಅಲ್ಲಿರುವಂಥ ಸ್ಪರ್ಧಿಗಳ ಆಸೆಯನ್ನು ಕೂಡ ಈಡೇರಿಸಿದ್ರು ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸು. ಇದೀಗ ಒಂದು ಡಬಲ್ ಎಲಿಮಿನೇಷನ್ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್.